ಸರ್ ಇದ್ರದ್ದು ಕೇಳಾಕತ್ತಿದ್ದೀವಿ ನಿಮಗೆ ತೆರಿಗೆ ಅನ್ಯಾಯ ಅದೊಂದು ನರೇಷನ್ ಬಿಲ್ಡಿಂಗ್ ಆಯ್ತಲ್ಲ ರೀ ಕರ್ನಾಟಕದಾಗ. ಅಲ್ಲ, ನ್ಯಾರೇಷನ್ ಬಿಲ್ಡಿಂಗ್ ಸರ್ಕಾರ ಇದೆ, ಒಂದಿಷ್ಟು ನ್ಯಾರೇಷನ್ ಬಿಲ್ಡಿಂಗ್ ಮಾಡಿದ್ದಾರೆ. ಅದ್ರ ಸಾಕಷ್ಟು ಅದಕ್ಕೆ ರಿಪ್ಲೈಗಳನ್ನು ನಾವು ಕೊಟ್ಟಿದ್ದೇವೆ. ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ. ಕಳೆದ ಇಲೆಕ್ಷನ್ದಲ್ಲಿ ಇಂದ ಶುರು ಮಾಡಿ ಇವರೇನು ಈ ವಿಷಯವನ್ನು ಎತ್ತಾ ಇದ್ದಾರೆ. ಎವ್ರಿ ಫೈನಾನ್ಸ್ ಕಮಿಷನ್ ಅದು ಇಟ್ಟಿದೆ, ಅದಕ್ಕೆ ಒಂದು ಯಾರ್ಡ್ಸ್ಟಿಕ್ ಇರ್ತದೆ, ಅದಕ್ಕೊಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತದೆ, ಅದ್ರ ಮೇಲೆ ಡಿಸಿಷನ್ ಆಗ್ತವೆ. ಮತ್ತು ಓವರಾಲ್ ಈ ಹಿಂದೆ ಏನು ದುಡ್ಡು ಕೊಟ್ಟಿದ್ದೀವಿ ನಾವು ಅದರ ಭಾಳ ಜಾಸ್ತಿ ದುಡ್ಡನ್ನು ಕರ್ನಾಟಕಕ್ಕೆ ಬಂದಿದೆ. ಉದಾಹರಣೆಗೆ ಡೆವಲ್ಯೂಷನ್ ಆಫ್ ಫಂಡ್ದಲ್ಲಿ, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ 60,000 ಕೋಟಿ ಕೊಡ್ತಾಯಿದ್ರಿ. ಈ ಸರ್ತಿ ನಾವು 2,93,000 ಕೋಟಿ ಕೊಟ್ಟಿದ್ದೀವಿ 10 ವರ್ಷದಾಗ. 10 ವರ್ಷದಾಗ ಅವ್ರದ್ದು 60,000 ಕೋಟಿ ಬಂದಿತ್ತು. ಅಂದ್ರೆ ಈಗ ಅವಾಗ ದುಡ್ಡು ಬರ್ತಿರ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ. ಹಂಗಂದ್ರೆ ಆ ನಂತರ ಗ್ರ್ಯಾಂಟಿನ್ ನೀಡಿ 40,000 ಕೋಟಿ ಇದ್ದಿದ್ದು 2,53,000 ಕೊಟ್ಟಿದ್ದೀವಿ. ಎಲ್ಲಿಂದ ಎಲ್ಲಿಗಿದೆ ಅಷ್ಟು. ಆದರೆ ಇವರು ಡೈಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಸರ್ಕಾರಿ ದುಡ್ಡು ಹಾಕಿ, ಮತ್ತು ಅದನ್ನೇ ಯಾಕಂದ್ರೆ ರಾಷ್ಟ್ರೀಯ ಸುರಕ್ಷಾ, ರಾಷ್ಟ್ರದ ಆರ್ಥಿಕ ಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸ್ಥಿತಿಗತಿ, ಆಮೇಲಿಂದ ಒಟ್ಟು ಸುರಕ್ಷತೆ, ಈ ಎಲ್ಲ ಸಂಗತಿಗಳು ಚರ್ಚೆ ನಡೆದ್ರೆ ರೈಲ್ವೆ ಅಭಿವೃದ್ಧಿ, ಲಾಜಿಸ್ಟಿಕ್ ಅಭಿವೃದ್ಧಿ ಇವೆಲ್ಲ ನಡೆದ್ರೆ ಅವರು ಎಲ್ಲಿಯೂ ಹತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದೇ ವಿಷಯ ಇಟ್ಕೊಂಡು ಹೊರಟಿದ್ದಾರೆ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ನರೇಷನ್ ಥ್ರೂ ಮೀಡಿಯಾ ಅವರು ಬಿಲ್ಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೇವೆ, ಜನಕ್ಕೂ ಗೊತ್ತಿದೆ ಅದು. ಬಟ್ ಪರ್ಸ್ನಲಿ ನನಗೆ ಈ ಬರ ಪರಿಹಾರದ ಕೋರ್ಟ್ ತನಕ ಹೋಗಿದ್ದೊಂದು ಲೈಕ್ ಆಗಲಿಲ್ಲ. ಇಟ್ಸ್ ನಾಟ್ ಎ ಗುಡ್ ಸೈನ್. ಏನೋ ಸ್ಟೇಟ್ ವರ್ಸಸ್ ಯೂನಿಯನ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ನಾಗ ಹೋಗಿ ನಿಂತ್ಕೊಳ್ಳೋದು ಏನಾಗಿದೆ. ಈಗ ಇತ್ತೀಚೆಗೆ ಎಷ್ಟೊಂದು ಅಸಹನೆ ಬೆಳೆದಿದೆ ಅಂತಂದ್ರೆ ನಾವು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ಬೇಕು ಎಲ್ಲದಕ್ಕೂ ಅನ್ನೋದೇ ಒಂದು ಮೆಂಟಾಲಿಟಿ ಆಗಿಬಿಟ್ಟಿದೆ. ಈಗ ಹಿಂದೆ ನೀವು ಎಲ್ಲ ನೋಡಿದರೆ, ನೀವು ಆವಾಗ ಇದರಲ್ಲಿ ಗೊತ್ತಿಲ್ಲ ಪಬ್ಲಿಕ್ ಫೀಲ್ಡ್ದಲ್ಲಿ, ಆದರೆ ನಾವು ಇದ್ವಿ. ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರೂ ಸಹಿತ ವಾಜಪೇಯಿ ಅವ್ರ ಜೊತೆಗೆ ಭಾಳ ಅತ್ಯಂತ ಸುಮಧುರವಾದಂಥ ಸಂಬಂಧ ಇಟ್ಕೊಂಡು ಕೆಲಸ ತೆಗಿತಾ ಇದ್ದಾರೆ. ಇವರಿಗೆ ಜಗಳ ತೆಗೆಯೋದು ಮತ್ತು ಬಾಯಿಗೆ ಬಂದಂಗೆ ಮಾತನಾಡೋದು 2014 ಇಲೆಕ್ಷನ್ನಿಂದ ತೆಗೆದುಕೊಳ್ರಿ ನೀವು. 2014 ಇಲೆಕ್ಷನ್ ತೊಗೊಳ್ರಿ ನೀವು, 2019 ಇಲೆಕ್ಷನ್ ತೊಗೊಳ್ರಿ ನೀವು. ಏಕವಚನದಾಗ ಬಾಯಿಗೆ ಬಂದಂಗೆ ಮಾತಾಡೋದು. ಪ್ರಧಾನಮಂತ್ರಿ ರಾಜ್ಯಕ್ಕೆ ಬಂದರೆ ಇಲೆಕ್ಷನ್ ಬಂದಾಗ ಬಿಡಿ, ಸಾಮಾನ್ಯ ಸಮಯದಲ್ಲಿ ಬಂದರೂ ರಿಸೀವ್ ಮಾಡೋದಕ್ಕೆ ಹೋಗದೆ ಇರೋದು, ಇವೆಲ್ಲ ಏನಾಗಿದೆ, ಅಸಹನೆ ಬೆಳೀತಾ ಇದೆ. ಎಸ್ಪೆಷಲಿ ಇದು ಈ ಕಾಂಗ್ರೆಸ್ಸು ಮತ್ತು DMK ಈ ಥರದ ಪಾರ್ಟಿಗಳಿಂದ ಆಗ್ತಾಯಿದೆ. ಮೊನ್ನೆ ತುಳನಕೆರೆ ಒಳಗೆ ಒಂದು ಮೆಗಾ ಫೈಟ್ ಮಾಡಿದ್ವಿ. ಹೇಳಿದೆ, ಚೆನ್ನಾಗಾಯ್ತು. ಚೆನ್ನಾಗಾಯಿತು. ಬಟ್ ಕಾಂಗ್ರೆಸ್ನವ್ರ ಪ್ರಶ್ನೆ ಒಂದೇ, ಕಳಸಾ ಬಂಡೂರಿ ಯಾಕೆ ತರೋಕ್ಕಾಗಲಿಲ್ಲ, ಕಳಸಾ ಬಂಡೂರಿ ಯಾಕೆ ತರೋಕ್ಕಾಗಲಿಲ್ಲ. ಕಳಸಾ ಬಂಡೂರಿದು 2009ರಲ್ಲಿ ಮೊದಲೇದು ಫಸ್ಟ್ ಟೈಮ್ ಲೋಕಸಭೆ ಒಳಗೆ ಪಾರ್ಲಿಮೆಂಟ್ನಲ್ಲಿ ಕಳಸಾ ಬಂಡೂರಿ ಮಾದಾ ಅಂತ ಇಶ್ಯೂ ಎತ್ತಿದ್ದೆ ನಾನು. ಎರಡನೇದ್ದು ಅದಾದ ನಂತರ ಇಲ್ಲ ನಾವು ಸಾಲ್ವ್ ಮಾಡ್ತೀವಿ, ಎಮಿಕೇಬಲಿ ಸಾಲ್ವ್ ಮಾಡ್ತೀವಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಇದೆ, ಅದು ಇದು ಅಂತೆಲ್ಲ ಮಾತಾಡಿದ್ರು. ದೆನ್ ಆಗಿಲ್ಲ, ನಾವು ಟ್ರೈಬ್ಯುನಲ್ಲೇ ಕೊಡ್ತೀವಿ ಅಂತ ನಮ್ಗೆ ಯಾರಿಗೂ ಹೇಳಲಾರ್ದೆ ತೀರ್ಮಾನ ಮಾಡಿದರು. ಓಕೆ. ಅದಾದ ತಕ್ಷಣ ನಾವೆಲ್ಲ ಹೋಗಿದ್ವಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರ ಕಡೆ. ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಮದೊಂದಿಷ್ಟು ಕುಡಿಯೋ ನೀರು ಕೊಡಿ ಅಂತ. ಓಕೆ. ಸೊ ದೇ ಡಿನೈಡ್ ಇಟ್. ಓಕೆ, ಅದನ್ನು ನಾವು ಸೆಡ್ ಓಕೆ. ದೆನ್ ನಾನು ಇನ್ಸಿಸ್ಟ್ ಮಾಡಿದೆ, ನ್ಯಾಯಾಧೀಶರನ್ನ ಬೇಗ ನೇಮಿಸ್ರಿ ಅಂತ. ಆಲ್ಮೋಸ್ಟ್ 3 ಇಯರ್ಸ್ ನ್ಯಾಯಾಧೀಶರು ನೇಮಿಸಿಲ್ಲ ಕಾಂಗ್ರೆಸ್ನವರು. 2012 ನ್ಯಾಯಾಧೀಶರನ್ನ ನೇಮಿಸಿದ್ರು. ಓಕೆ. 2012 ನೇಮಿಸಿದ ನಂತರ 2 ವರ್ಷಗಳ ಕಾಲ ಅವರಿಗೆ ಆಫೀಸ್ ಅಕಾಮಿಡೇಷನ್ನು, ಜಾಗ, ಸ್ಟಾಫು ಏನೂ ಕೊಡಲಿಲ್ಲ. ದೆನ್ ಭಾಳ ಇನ್ಸಿಸ್ಟ್ ಮಾಡಿದ್ಮೇಲೂ ಕೊಡಲಿಲ್ಲ. 14 ನಾವು ಬಂದ ನಂತರ ಓಕೆ ನಾವು ಅವ್ರಿಗೆ ಇದೆಲ್ಲ ಕೊಟ್ವಿ ಮತ್ತು 4 ವರ್ಷದಲ್ಲಿ ಅವಾರ್ಡ್ ಕೊಡ್ಬೇಕಂತ ಹೇಳಿದ್ವಿ. ಅವ್ರ ಮಧ್ಯೆ ಜಡ್ಜ್ ಬಂದಿದ್ದರು, ನೀವು ಎಕ್ಸ್ಟೆಂಡ್ ಮಾಡಿರಿ ಅಂತ. ಹೇಳಿದೆ ಮಾಡಲ್ಲ ಅಂತ. ಉಮಾಭಾರತಿಗೂ ಹೇಳಿಟ್ಟಿದ್ದು ನಾನು ಮಾಡಬಾರ್ದು ಅಂತ. ಉಮಾಭಾರತಿ ಮಿನಿಸ್ಟ್ರ್ ಇದ್ರು ಅವಾಗ. ಅಲ್ಲಿಂದ ಮುಂದೆ ಅದು ಅವಾರ್ಡ್ ಬಂತು. ಅವಾರ್ಡ್ ಬಂದ ನಂತರ ಅವತ್ತಿನೆಲ್ಲ ಸ್ಟೇಟ್ಮೆಂಟ್ಗಳು ತೆಗೆದು ನೋಡ್ರಿ, ಈ ಅವಾರ್ಡ್ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾಯಿಲ್ಲ, ಆವಾಗ ನಾನು ಮಂತ್ರಿನೂ ಇರಲಿಲ್ಲ, ಆದರೂ ಪ್ರಹ್ಲಾದ್ ಜೋಶಿ ಹಾಕಿರೋದು ಹಂಗೆ ಅಂತ ಟಾರ್ಗೆಟ್ ನಾನು ಒಬ್ಬನೇ ಯಾವಾಗಲೂ. ಸೊ ನಾನು ಎಲ್ಲರಿಗೂ ಮಾತನಾಡಿ ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದೆ. FC ಕ್ಲಿಯರೆನ್ಸ್ ಬೇಕಂದ್ರೆ FC ಎಕ್ಸಮ್ಷನ್ ಕೊಡಿಸಿದ್ದೆ ನಾನು. ಫಾರೆಸ್ಟ್. ಹೌದು. ಅಲ್ಲಿಂದ ಬಂದು ನಮ್ಮದೇ ಸರ್ಕಾರ ಇತ್ತು ಆ ಟೈಮ್ದಲ್ಲಿ.
ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPR ವಿಸ್ತೃತ ಯೋಜನಾ ವರದಿ ಕಳಿಸಿದ್ರು. ದ್ಯಾಟ್ ಈಸ್ ದಿ ರಿಯಲ್ ಕ್ರೂಷಿಯಲ್ ಥಿಂಗ್. ಅದು ಓಕೆ DPR ಅಪ್ರೂವಲ್ ಮಾಡೋದು. ನಾವು ಅದನ್ನು ಅಪ್ರೂವಲ್ ಮಾಡಿಸಿದ್ವಿ. ಅಪ್ರೂವಲ್ ಮಾಡಿದ ನಂತರ ದೆನ್ ದೇ ಹ್ಯಾವ್ ಸೆಂಟ್ ಇಟ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಕಳಿಸಿದ್ದಾರೆ. ಸೆಕೆಂಡ್ ಕ್ಲಿಯರೆನ್ಸ್ ಬೇಕು ಫಾರೆಸ್ಟ್ ಕ್ಲಿಯರೆನ್ಸ್, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, ಓಕೆ ಪರಿಸರ. ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಕಳಿಸಿದಾಗ ಅಲ್ಲಿ ಮೊದಲಿದ್ದು 55 ಹೆಕ್ಟೇರ್ ಭಾಳ ಥಿಕ್ ಫಾರೆಸ್ಟ್ ಇದೆ. ಹೌದು, ಅಲ್ಲಿ ಹುಲಿ ಕಾರಿಡಾರ್ ಇದೆ. ಸೊ ಹಾಗಾಗಿ ಅಲ್ಲಿ ಹೋದ ನಂತರ ಫಾರೆಸ್ಟ್ ಅಡ್ವೈಸರಿ ಕಮಿಟಿಗೆ ಭೂಪೇಂದ್ರ ಯಾದವ್ ಅವರಿಗೆ ಎಲ್ಲ ನಾನು ಮಾತಾಡಿದ್ದೇನೆ. ದೇ ಸೆಡ್ ಇದು ಭಾಳ ಥಿಕ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ನಾವು ಕ್ಲಿಯರೆನ್ಸ್ ಕೊಡ್ತೀವಿ, ಬಿಕಾಸ್ ಇಟ್ ಈಸ್ ಎ ವೆರಿ ಏನಂತಾರೆ ಪಾಪ್ಯುಲರ್ಲಿ ಡಿಮಾಂಡೆಡ್ ಪ್ರಾಜೆಕ್ಟ್ ಕೊಡ್ತೀವಿ, ಬಟ್ ಎಲ್ಲ ಆಯಾಮಗಳನ್ನು ನೋಡಬೇಕು ಅಂಥೇಳಿ ಒಂದು ಸ್ವಲ್ಪ ದಿವಸ ನೋಡಿದ್ರೆ ಅದಾದ ನಂತರ ಇಟ್ ಹ್ಯಾಸ್ ಕಮ್ ಟು ನೋಟಿಸ್ ದಟ್ ಅಲ್ಲಿ ಹುಲಿ ತಾಣ ಇದೆ ಅಂತ, ಟೈಗರ್ ಕಾರಿಡಾರ್. ಓಕೆ. ಸೊ ಆ ಟೈಗರ್ ಕಾರಿಡಾರು ಮತ್ತು ಇತರ ವನ್ಯ ಮೃಗಗಳು ಅಲ್ಲಿ ಇರೋದ್ರಿಂದ ಹೌ ಟು ಹ್ಯಾಂಡಲ್ ಅಂತ ತಿಳ್ಕೊಂಡು ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ಕಳಿಸಿದ್ದಾರೆ. ಓಕೆ. ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯವರು ಸರ್ಟನ್ ಕ್ಲಾರಿಫಿಕೇಷನ್ ಸ್ಟೇಟ್ಗೂ ಕೇಳಿದ್ದಾರೆ, ಅವರೂ ಮಾಡಬೇಕೀಗ, ಬಿಕಾಸ್ ಅದನ್ನು ಮಾಡಬೇಕು ಅನ್ನೋದು ಇನ್ ಪ್ರಿನ್ಸಿಪಲ್ ನಿರ್ಣಯ ಇರೋದ್ರಿಂದ ಹೌ ಟು ಶಿಫ್ಟ್ ದ್ಯಾಟ್, ಅವ್ರಿಗೆ ಅವುಗಳಿಗೆ ತೊಂದರೆ ಆಗಲಾರ್ದಂಗೆ ಇತ್ಯಾದಿ ಏನು ಮಾಡಬೇಕು, ಏನಿಲ್ಲ, ಅದರದ್ದು ಸೇಫ್ಟಿಗೆ ಏನು ಮಾಡಬೇಕು, ಇದೆಲ್ಲ ಸಂಗತಿಯನ್ನು ನೋಡ್ತಾ ಇದ್ದೀವಿ. ರಸ್ತೆ ಪಕ್ಕದಲ್ಲಿ ಎಲ್ಲ ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂದ್ರೆ ಫಾರೆಸ್ಟ್ದವರು 1 ವರ್ಷ ನಿಮಗೆ ಪರ್ಮಿಷನ್ ಕೊಡಲ್ಲ. ಆ್ಯಂಡ್ ನಾವು ದೀಸ್ ಪೀಪಲ್ ಆರ್ ಟೆಲಿಂಗ್ 6 ತಿಂಗಳಾಗಿದೆ ನೀವು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇದನ್ನು ನಾವು ಮಾಡಲಾರ್ದೆ ಏನೋ ಒತ್ತಡಕ್ಕೆ ಪರ್ಮಿಷನ್ ಕೊಡಿಸಿದ್ವಿ ಅಂತ ತಿಳ್ಕೊಟ್ರಿ. ಇದು ಯಾವುದೂ ಸರಿಯಾಗಿ ನೋಡಿ ಮಾಡಲ್ಲ. ಒಂದು ದಿವಸದಲ್ಲಿ ಹೋದ್ರೆ ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತೊಗೊಂಬರ್ತಾರೆ. ಅವ್ರಿಗೂ ಹುಲಿ ಐತೆ ಅನ್ನೋದು ಅವ್ರಿಗೂ ಒಂದು ಅಸ್ತ್ರ ಅಲ್ಲ. ಹಾಂ, NGT ಹೌದು, NGT ಸ್ಟೇ ಕೊಡ್ತದೆ. ಐ ಹ್ಯಾವ್ ಟೋಲ್ಡ್ ಭೂಪೇಂದ್ರ ಯಾದವ್ ಆ್ಯಂಡ್ ಆಫೀಸರ್ಸ್, DG ಎಲ್ಲರಿಗೂ ಏನು ಹೇಳಿದ್ದೇನೆ ಅಂದರೆ, ಇದನ್ನೆಲ್ಲ ಸರಿಯಾಗಿ ಸ್ಟಡಿ ಮಾಡಿ ನೀವು ಮಾಡಿಕೊಡ್ಬೇಕು, ಮಾಡಂತೂ ಕೊಡಲೇಬೇಕು. ಇದನ್ನು ನಾನು ರಾಷ್ಟ್ರದ ಗೃಹ ಮಂತ್ರಿಗಳಿಗೂ ನಾನು ಇನ್ ಡೆಪ್ತಾಗಿ ಡೀಟೇಲಾಗಿ ಮಾತಾಡಿದ್ದೇನೆ. DPR ಅಪ್ರೂವಲ್ಗೆ ಏನು ಬರುತ್ತಲ್ಲ, ದ್ಯಾಟ್ ವಿಲ್ ಇವನ್ ಕಮ್ ಟು ಕ್ಯಾಬಿನೆಟ್ದಲ್ಲಿ ನಾವು ಅಪ್ರೂವಲ್ ಮಾಡಿಸಿದ್ದೀವಿ ಅದನ್ನು. ಓಕೆ. ಸೊ ಇದನ್ನೆಲ್ಲವೂ ಮಾಡಿಸಿದ ನಂತರ ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೆ, ಅವ್ರ ಕಾಲಖಂಡದಲ್ಲಿ 10 ವರ್ಷದ UPA ಇರ್ಬೋದು, ಅದಕ್ಕಿಂತ ಮೊದಲಿರ್ಬೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ ಏನು ಮಾಡಿದ್ದಾರೆ ಅಂತ ಇಷ್ಟು ಹೇಳಿದವರು. ನಾವು ಇಂಥದ್ದು ಮಾಡಿದ್ವಿ ಅಂತ. ಹಿಂದೂ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಡಿಸಿದ್ವಿ, ಇಂಟರ್ಸ್ಟೇಟ್ ವಾಟರ್ ರಿವರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಇಲ್ಲ, ಅದನ್ನು ತಡಿಲಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಗೋವಾದವ್ರು ಹೇಳಿದರು. ಆ ಮೂಮೆಂಟ್ನಲ್ಲಿ ಅದು ಇದಾಯಿತು. ಓಕೆ. ಅದು ನಂತರ DPR ಹಿಡ್ಕೊಂಡು ಅವಾರ್ಡ್ ಬೇಗ ಬರುವಂಗೆ ಮಾಡಿದ್ದು ಹಿಡ್ಕೊಂಡು ಎನ್ವೈರ್ಮೆಂಟ್ ಎಕ್ಸಮ್ಷನ್ನು ಕುಡಿಯೋ ನೀರಿಗಾಗಿ, ಆನಂತರ ನೋಟಿಫಿಕೇಷನ್ನು ಎಲ್ಲ ನಾವು ಕೊಡಿಸಿದ್ವಿ. ಕಾಂಗ್ರೆಸ್ದವ್ರು ಏನು ಮಾಡಿದ್ರು, ಸೋನಿಯಾ ಗಾಂಧಿ ಹೋಗಿ ಗೋವಾದಲ್ಲಿ ಒಂದು ಹನಿ ನೀರು ಕೊಡಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದರು. ದಿಸ್ ಈಸ್ ಆಲ್ ಆನ್ ರೆಕಾರ್ಡ್. ಅಲ್ಲಿಂದ ನಾವು ಕಟ್ಟಿದ ಕಾಲುವೆಗೆ ಗೋಡೆ ಕಟ್ಟಿದರು. ಸೊ ಇದೆಲ್ಲ ಮಾಡಿ ಹೇಗಾದರೂ ಮಾಡಿ ಡಿಲೇ ಮಾಡ್ಬೇಕಂತ ಕಾಂಗ್ರೆಸ್ದು, ನಾವು ಬೇಗ ಮಾಡ್ಬೇಕಂತ ನಮ್ಮದು. ಅವರು ನನಗೆ ಹೇಳ್ತಾರೆ ನಾವು ಏನು ಹೇಳಿದ್ದೀವಿ ಅದನ್ನೆಲ್ಲವೂ ಮಾಡಿದ್ದೇವೆ, ಇದನ್ನೂ ಮಾಡ್ತೇನೆ ನಾನು. ಅಲ್ಟಿಮೇಟ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ವಿಲ್ ಬಿ ಗಿವನ್. ದಿಸ್ ಈಸ್ ಮೈ ಕಮಿಟ್ಮೆಂಟ್ ಟು ದಿ ಪೀಪಲ್. ನೀವೇನು ಮಾಡಿದ್ದೀರಿ ಕಾಂಗ್ರೆಸ್ದವರು? ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.